ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ 5 ಅಂಕದ ಮೆಥಡ್ ಲೇಬರ್ ಕಾಸ್ಟ್. ಸೊ ಇದರ ಮೇಲೆ ಕೇಳುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ನ ಜಾಯ್ನ್ ಆಗಿ ಸೊ 5th ಸಮ್ನಲ್ಲಿ ಬರುವಂಥ ಎಲ್ಲ ಸಬ್ಜೆಕ್ಟ್ಗಳ ಅಕ್ಯುರೇಟ್ ಕ್ವಶನ್ ಪೇಪರ್ಗಳನ್ನ ನಾವು ಅದರಲ್ಲಿ ಪೋಸ್ಟ್ ಮಾಡ್ತೀವಿ. ಈಗ ವಿಡಿಯೋಕ್ಕೆ ಬರೋಣ. ನಾನು ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಫ್ರಾಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಲಕ್ಷ್ಮಿ ಕಂಪ್ನಿ ಫಾರ್ ದ ಇಯರ್ ಎಂಡೆಡ್ 31st March 2016. ಸೊ ಕೆಳಗಡೆ ಲಕ್ಷ್ಮಿ ಅನ್ನೋ ಒಂದು ಕಂಪನಿದು 2016 ಮಾರ್ಚ್ನ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಮೊದಲನೇದು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಅಮೌಂಟು 1 ಲಕ್ಷ ಇದೆ. ಡೈರೆಕ್ಟ್ ಲೇಬರ್ ಕಾಸ್ಟು 50,000 rupees ಇದೆ. 2 ಅವರ್ಸ್ ಕೊಟ್ಟಿದ್ದಾರೆ, ಒಂದು ಲೇಬರ್ ಅವರ್ಸು ಒಂದು ಮಷಿನ್ ಅವರ್ಸು 10,000 ಮತ್ತು 50,000. ಫ್ರಾಮ್ ದ ಅಬವ್ ಫಿಗರ್ಸ್ ಕ್ಯಾಲ್ಕುಲೇಟ್ ಓವರ್ ಹೆಡ್ ಯೂಸಿಂಗ್ ಡೈರೆಕ್ಟ್ ಲೇಬರ್ ಅವರ್, ಮಷಿನ್ ಅವರ್, ಡೈರೆಕ್ಟ್ ಲೇಬರ್ ಕಾಸ್ಟ್. ಸೊ 3 ಮೆಥಡ್ ಮೇಲೆ ಪ್ರಶ್ನೆ ಕೇಳಿರ್ತಾರೆ. ಈ ಮೆಥಡ್ನಲ್ಲಿ 3ರದ್ದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಫಸ್ಟ್ ಫಾರ್ಮುಲಾ ನೋಡೋಣ. ಸೊ ಲೇಬರ್ ಅವರ್ ಮೇಲೆ ಪ್ರಶ್ನೆಗೆ ಸೂತ್ರ ಏನಂದರೆ ಲೇಬರ್ಸ್ ಕಡೆಯಿಂದ ಕೆಲಸ ಮಾಡಿದರೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ಕಂಡುಹಿಡಿಯೋದು ಫಾರ್ಮುಲಾ ಇದು. ಡೈರೆಕ್ಟ್ ಲೇಬರ್ ಅವರ್ ಇಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಲೇಬರ್ ಅವರ್. ಇದೇ ಸೆಕೆಂಡ್ ಸೂತ್ರ. ಆದರೆ ಮಷಿನ್ ಅವರ್ ಆದರೆ ಏನು ಚೇಂಜಸ್ ಅಂದರೆ ಮಷಿನ್ ಅವರ್ ರೇಟ್ ಇಸ್ ಈಕ್ವಲ್ ಟು ಫಸ್ಟ್ ಐಟಮ್ ಸೇಮ್ ಬರುತ್ತೆ, ಫ್ಯಾಕ್ಟ್ರಿ ಓವರ್ ಹೆಡ್ಡು ಡಿವೈಡೆಡ್ ಬೈ ಅಷ್ಟ ಚೇಂಜ್ ಮಾಡ್ತೀವಿ. ಲೇಬರ್ ಅವರ್ ಇದನ್ನ ಮಷಿನ್ ಅವರ್ ಅಂದರೆ ಇದು ಮಷಿನ್ಸ್ ಕಡೆಯಲ್ಲಿ ಕೆಲಸ ಮಾಡಿಸಿದ್ರೆ ಎಷ್ಟು ಅವರ್ಸ್ ಆಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕಂಡುಹಿಡಿಯೋದು. ಇನ್ನು 3ನೇದ್ದು ಲೇಬರ್ ಕಾಸ್ಟ್. ಸೊ ಲೇಬರ್ ಕಾಸ್ಟ್ನಲ್ಲಿ ಲೇಬರ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಮ್ ಮ್ಯಾಲಿಂದು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ತೊಗೋತೀವಿ ಡಿವೈಡೆಡ್ ಬೈ ಡೈರೆಕ್ಟ್ ಲೇಬರ್ ಕಾಸ್ಟ್ ಇಂಟು 100. ಸೊ 3 ಫಾರ್ಮುಲಾದಲ್ಲಿ ಫಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಬರುತ್ತೆ, ಡಿವೈಡೆಡ್ ಬೈ ಏನಿದೆಯಲ್ಲ ಅದು ಲೇಬರ್ ಅವರ್, ಮಷಿನ್ ಅವರ್, ಲೇಬರ್ ಕಾಸ್ಟ್ ಇಷ್ಟೇ ಚೇಂಜ್ ಮಾಡ್ತಾ ಹೋಗಬೇಕು. ಈಗ ಅಮೌಂಟ್ನ ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಕ್ವಶನಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ ಅಂದರೆ 1 lakh rupees ಇದೆ. ಮೊದಲೇ ಫಾರ್ಮುಲಾನ ಸಾಲ್ವ್ ಮಾಡೋಣ. 1 lakh rupees ಫ್ಯಾಕ್ಟ್ರಿ ಓವರ್ ಹೆಡ್ ಇದೆ ಫಸ್ಟ್ ಐಟಮು. ಡಿವೈಡೆಡ್ ಬೈ ಲೇಬರ್ ಅವರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10,000 ಅವರ್ಸ್ ಕೊಟ್ಟಿದ್ದಾರೆ. 1 ಲಕ್ಷವನ್ನು 10,000 ಡಿವೈಡೆಡ್ ಬೈ ಮಾಡಿದಾಗ 10 rupees per hour. ಇನ್ನು ಮಷಿನ್ ಅವರ್ ರೇಟ್, ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಡು 1 ಲಕ್ಷ ಇದೆ, ಸೇಮ್ ತೊಗೋತೀವಿ ಯಾಕಂದರೆ ಸೇಮ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ. ಡಿವೈಡೆಡ್ ಬೈ ಮಷಿನ್ ಅವರ್ಸ್, ಕ್ವಶನಲ್ಲಿ 4th ಐಟಮ್ ಲಾಸ್ಟ್ ಐಟಮ್ ಕೊಟ್ಟಿದ್ದಾರೆ. ಮಷಿನ್ ಅವರ್ಸ್ ಎಷ್ಟಿದೆ ಅಂದರೆ 50,000 ಇದೆ. 1 lakhನ ಡಿವೈಡೆಡ್ ಬೈ 50,000 ಮಾಡಿದಾಗ 2 rupees per hour ಬರುತ್ತೆ. ಅಂದರೆ ಲೇಬರ್ಸ್ ಕೈಲೇ ವರ್ಕ್ ಮಾಡಿಸಿದ್ರೆ 10 rupees ಆಗುತ್ತೆ, ಮಷಿನ್ ಅವರ್ಗೆ 2 rupees ಆಗುತ್ತೆ. ಇನ್ನು ಲೇಬರ್ ಕಾಸ್ಟ್ನ ಬಿಡಿಸೋಣ. ಫ್ಯಾಕ್ಟ್ರಿ ಓವರ್ ಹೆಡ್ ಸೇಮ್ ಅದೇ ಅಗೇನ್ 1 lakh rupees ತೊಗೋತೀವಿ. ಲೇಬರ್ ಕಾಸ್ಟು 5 lakh rupees ಇದೆ. ಕ್ವಶನಲ್ಲಿ ಸೆಕೆಂಡ್ ಐಟಮ್ ಇದೆ, ಲೇಬರ್ ಕಾಸ್ಟು 5 lakh rupees ಇದೆ ಇಂಟು 100. ಸೊ ಥರ್ಡ್ ಫಾರ್ಮುಲಾಗೆ ನಾವು ಇಂಟು 100ನ ಮೆನ್ಷನ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ 20% ಬರುತ್ತೆ. ಈ ರೀತಿಯಾಗಿ ನೀವು ಈ ಮೆಥಡ್ನ ಸಾಲ್ವ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.